ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಹೌದು, ಇವತ್ತು ಸ್ವಲ್ಪ ಬಾಡಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾನು ನನ್ನ ಹೋಮ್ ಜಿಮ್ ಸೆಟಪ್ ಪ್ರೈವೇಟ್ ಜಿಮ್ಮಲ್ಲಿ ಇದ್ದೀನಿ. ತುಂಬ ಜನ ಎಲ್ಲಿ ಹೇಗೆ ಅಂತ ಕೇಳಿದ್ರು. ಸೊ ಇವತ್ತು ಫುಲ್ ನನ್ನ ಪರ್ಸ್ನಲ್ ಜಿಮ್ ಟೂರ್ ಕೊಡ್ತಾ ಇದ್ದೀನಿ. ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಏನು ಅಂತ. ಲೆಟ್ಸ್ ಗೋ. ಫಸ್ಟ್ ಆಫ್ ಆಲ್ ಸ್ನೇಹಿತರೆ, ನಾನು ಯಾಕೆ ಈ ಥರ ಮಾಡಿರೋದು ಅಂದರೆ, ನನಗೆ ಪರ್ಸ್ನಲಿ ಜಿಮ್ ಬೇಕಿತ್ತು, ಅದಕ್ಕೆ ನಾನು ಮಾಡಿರೋದು. ವೀಡಿಯೋ ಶೂಟ್ ಮಾಡೋಕ್ಕಿರ್ಬೋದು, ವರ್ಕೌಟ್ ಮಾಡೋಕ್ಕಿರ್ಬೋದು. ಇಲ್ಲಿ ನಾನು ಯಾರು ಕ್ಲೈಂಟ್ನ ಟ್ರೈನ್ ಮಾಡಲ್ಲ, ನನ್ನ ಫ್ರೆಂಡ್ಸ್ ಬರ್ತಾರೆ. ಈಗ ಸ್ಯಾಮ್ ಅವರು ಬರ್ತಾರೆ, ಅಥವಾ ಯಾರಾದರೂ ಫ್ರೆಂಡ್ಸ್ ಫ್ಯಾಮಿಲಿ ಬಂದರೆ ಅವ್ರು ಇಲ್ಲಿ ಟ್ರೈನ್ ಮಾಡ್ತಾರೆ, ನಮ್ಮ ಟೀಮು ಇಲ್ಲಿ ಟ್ರೈನ್ ಮಾಡ್ತಾರೆ. ಅದಕ್ಕೆ ಮಾಡಿರೋದು. ನಾನು ಸೆಟಪ್ ತೋರಿಸ್ತೀನಿ ಏನೇನು ಇದೆ ಅಂತ. ಸೊ ಫಸ್ಟ್ ಹೋಮ್ ಜಿಮ್ ಸೆಟಪ್ ಅಂತ ಹೇಳುವಾಗ ಅಥವಾ ಪರ್ಸನಲ್ ಜಿಮ್ ಅಂತ ಹೇಳುವಾಗ, ನೀವು ಡಂಬಲ್ಸ್ನ ಇಟ್ಕೊಳ್ಳಿ. ಡಂಬಲ್ಸ್ ಇದ್ರಂಟಲ್ಲ, ಇಡೀ ಬಾಡಿ ವರ್ಕೌಟ್ ಮಾಡ್ಬೋದು. ವೇಟ್ಸ್ ಬೇಕು ಅಂತೇಳಿ ಎಕ್ಸ್ಟ್ರಾ ಮೆಷಿನ್ ಬೇಡ. ಸೊ ಫಸ್ಟ್ ನಾನು ಸೆಟಪ್ ಮಾಡಿರೋದು ಡಂಬಲ್ಸ್. ನೋಡಿ, ಬೇರೆ ಬೇರೆ ಥರದ ವೇಟ್ಸ್ ಇದೆ ಇಲ್ಲಿ, ಆಯ್ತಾ. ಇದರಲ್ಲಿಂದ ಏನಾಗುತ್ತೆ, ಚೆಸ್ಟ್, ಬ್ಯಾಕು ಎಲ್ಲ ಥರದ ವರ್ಕೌಟ್ ಮಾಡ್ಬೋದು. ನೀವು ವರ್ಕೌಟ್ ಬೇಕು ಅಂದ್ರೆ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಒಂದು ಯೂಟ್ಯೂಬ್ ಚಾನಲ್, ಅದ್ರ ಕಂಪ್ಲೀಟ್ ವರ್ಕೌಟ್ ಸ್ಯಾಮ್ ಅವರ ಟ್ರಾನ್ಸ್ಫಾರ್ಮೇಷನ್ಸ್ ನಡೀತಿದೆ. ನೀವು ಅದರಲ್ಲಿ ವರ್ಕೌಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಹೋಗಿ ನೋಡ್ಬೋದು. ಫಸ್ಟ್ ಥಿಂಗು. ಎರಡನೇ ಐಟಮ್ ಬಂದ್ಬಿಟ್ಟು ಪುಲ್ ಅಪ್ ಸ್ಟ್ಯಾಂಡ್ ಇದೆ ಇಲ್ಲಿ. ಪುಲ್ ಅಪ್ ಮತ್ತೆ ಡಿಪ್ಸ್ ಅಂತ ಹೇಳುವಾಗ ನಾನು ಕಂಪ್ಲೀಟ್ ನಂದು ಚೆಸ್ಟ್ ಅಂಡ್ ಟ್ರೈಸೆಪ್ ವರ್ಕೌಟ್ ಆಗ್ಬಿಡತ್ತೆ. ಪುಲ್ ಅಪ್ ಅಂತ ಹೇಳುವಾಗ ಬ್ಯಾಕ್ ಅಂಡ್ ಬೈಸೆಪ್ ಆಗ್ಬಿಡತ್ತೆ. ಅಂದ್ರೆ ಈಗ ಪುಲ್ ಅಪ್ ಮಾಡೋ ಬ್ಯಾಕ್ ಅಂಡ್ ಬೈಸೆಪ್ ಮಸಲ್ ಎಂಗೇಜ್ ಆಗುತ್ತಲ್ಲ. ಸೊ ಇದೆರಡು ಇಲ್ಲಿ ಮಾಡ್ಬೋದು. ಅಂಡ್ ಆಬ್ಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಆಬ್ಸ್ ವರ್ಕೌಟ್ ಇದ್ರಲ್ಲಿ ಮಾಡ್ಬೋದು. ಲೆಗ್ ರೈಸಸ್, ಓಕೆನಾ. ಈಗ ತುಂಬಾ ಜನ ಹೇಳ್ತಾರೆ ಲೆಗ್ ರೈಸಸ್ ಆಬ್ಸ್ಗಲ್ಲ ಅಂತ. ಸ್ನೇಹಿತರೆ, ನಾನು ಮಾಡ್ತೀನಿ, ನನಗೆ ಡೆವಲಪ್ ಆಗಿದೆ, ಅದಕ್ಕೆ ನಾನು ಹೇಳ್ತಾ ಇರೋದು. ಹೌದು, ದೇರ್ ಆರ್ ಬೆಟರ್ ಎಕ್ಸರ್ಸೈಸ್, ಬಟ್ ಇದು ಸಹ ಸ್ವಲ್ಪ ಎಫೆಕ್ಟಿವ್, ನೀವು ಮಾಡ್ಬೋದು. ಸೊ ಸೆಕೆಂಡ್ ಇಕ್ವಿಪ್ಮೆಂಟ್ ಇದಾಯ್ತು. ಇದರಿಂದ ಸಹ ಫುಲ್ ಬಾಡಿ ಕವರ್ ಆಯ್ತು. ಅಂಡ್ ಪ್ರೈಸ್ ವೈಸ್ ಇದು ತುಂಬಾ ಕಮ್ಮಿ, ಓಕೆನಾ. ನೆಕ್ಸ್ಟ್ ಇಕ್ವಿಪ್ಮೆಂಟ್ ಬಂದ್ಬಿಟ್ಟು ಸ್ಮಿತ್ ಮೆಷಿನ್. ನೀವು ರೆಗ್ಯುಲರ್ ಸ್ಕ್ವಾಟ್ ಟ್ರ್ಯಾಕ್ ಇಡ್ಬೋದು ಬೆಂಚ್ ಪ್ರೆಸ್ಸಿಗೆ, ಬಟ್ ನಂಗೆ ಸ್ಮಿತ್ ಯಾಕೆಂದ್ರೆ ಸ್ಮಿತ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಕರೆಕ್ಟ್ ಆಗಿ ಮಾಡ್ಬೋದು, ಗೊತ್ತಾಯ್ತಾ. ಸ್ಟೆಬಿಲಿಟಿ ಪ್ರಾಬ್ಲಮ್ ಇರಲ್ಲ. ಅದ್ರ ಜೊತೆ ವೇಟ್ಸ್ ತಗೊಂಡಿದ್ದೀನಿ, ಒಂದು 100 kg ವೇಟ್ಸ್ ಇಟ್ಟಿದ್ದೀನಿ. ಸ್ವಲ್ಪ ನಾನು ಹೆವಿ ಲಿಫ್ಟ್ ಮಾಡ್ತೀನಿ ಅದಕ್ಕೋಸ್ಕರ. ಸೊ ಇದರಿಂದ ಲೆಗ್ಸ್ ವರ್ಕೌಟು, ಚೆಸ್ಟ್ ವರ್ಕೌಟು, ಶೋಲ್ಡರ್ ವರ್ಕೌಟ್ ಎಲ್ಲ ಕಾಂಪೌಂಡ್ ಲಿಫ್ಟ್ಸ್ ಎಲ್ಲ ಆಗ್ಬಿಡುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಐಟಮು. ನಿಮಗೆ ಪ್ರೈಸ್ ವೈಸ್ ಎಲ್ಲ ಇಕ್ವಿಪ್ಮೆಂಟ್ ನಾನು ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ನೀವು ನೋಡ್ಬೋದು. ಮುಂದೆ ಹೋಗ್ತಾ ಒಂದು ಮಿಷಿನ್ ಇದೆ, ಇದು ಸೂಪರ್ ಮಷಿನ್, ಇದ್ರ ಬಗ್ಗೆ ಹೇಳ್ತೀನಿ. ಬಟ್ ಅದ್ರ ಮುಂಚೆ ಸ್ನೇಹಿತರೆ, ತುಂಬಾ ಜನ ನನಗೆ ಕೇಳ್ತಾ ಇದ್ರಿ, ನಿಮ್ಮ ಜಿಮ್ ಮೇಲೆ ನಾವು ಬಂದು ವರ್ಕೌಟ್ ಮಾಡಿ ಟ್ರಾನ್ಸ್ಫಾರ್ಮ್ ಆಗಬೇಕು, ನಮ್ಮನ್ನ ಟ್ರೈನ್ ಮಾಡಿ. ನಾನು ಯಾರನ್ನು ಆಫ್ಲೈನ್ ಟ್ರೈನ್ ಮಾಡಲ್ಲ ಸ್ನೇಹಿತರೆ. ಎಲ್ಲ ನಮ್ಮ ಟ್ರಾನ್ಸ್ಫಾರ್ಮೇಷನ್ ನೋಡಿ ಇಲ್ಲಿ ಬರ್ತಾ ಇದೆ. ನೀವು ನೋಡ್ತಾ ಇದ್ರೆ ಬರ್ತಾ ಇದೆ. ಎಲ್ಲ ಆನ್ಲೈನ್ ಟ್ರಾನ್ಸ್ಫಾರ್ಮೇಷನ್. ಬೆಂಗಳೂರು, ಅದು ಇಂಟರ್ನ್ಯಾಷನಲ್ ಇರ್ಬೋದು, ಬೇರೆ ಬೇರೆ ಕಂಟ್ರಿಯಲ್ಲಿ ಇದ್ದಾರೆ, ಬೇರೆ ಬೇರೆ ಜಾಗದಲ್ಲಿ ಇದ್ದಾರೆ. ನಾನು ಫೋಕಸ್ ಮಾಡೋದು ಆಹಾರದ ಮೇಲೆ. ವರ್ಕೌಟ್ ಕಸ್ಟಮೈಸ್ ಮಾಡ್ಕೊಡ್ತೀನಿ, ಆಹಾರ ಕಸ್ಟಮೈಸ್ ಮಾಡಿ ಎವ್ರಿ ಡೇ ಮೇಕಿಂಗ್ ಶೋರ್ ನೀವು ಫಾಲೋ ಮಾಡ್ತೀನಿ, ಕಂಪ್ಲೀಟ್ ಮೋಟಿವೇಶನ್ ಜೊತೆ. ಅದಕ್ಕೆ ನಮ್ಮ ಕ್ಲೈಂಟ್ಸ್ ಟ್ರಾನ್ಸ್ಫಾರ್ಮ್ ಆಗಿರೋದು. ಯಾಕಂದ್ರೆ ನೀವು ಎಷ್ಟೇ ವರ್ಕೌಟ್ ಮಾಡಿ, ನಿಮ್ಮ ಆಹಾರ ಸರಿ ಇಲ್ಲ ಅಂದ್ರೆ ಆಗಲ್ಲ. ಆ್ಯಂಡ್ ಜಿಮ್ ಬೇಕು ಅಂತ ಇಲ್ಲ, ನಿಮಗೆ ಮಸಲ್ ಬಿಲ್ಡಿಂಗ್ ಮಾಡಬೇಕು ಅಂತ ಜಿಮ್ ಹೋಗ್ಬೇಕಿಲ್ಲ. ಖಾಲಿ ಬೊಜ್ಜು ಕರಗಿಸ್ಬೇಕಂದ್ರೆ ಮನೆಯಲ್ಲೂ, ಫ್ಲೋರಲ್ಲೂ, ಪಾರ್ಕಲ್ಲೂ ಎಲ್ಲೂ ಕರಗಿಸ್ಬೇಕು. ಬಟ್ ನಿಮ್ಮ ಯಾವುದೇ ಮಾಡಬೇಕು ಅಂದ್ರೆ ನಿಮ್ಮ ಆಹಾರ ಇಂಪಾರ್ಟೆನ್ಸ್. ನಾವು ಅದನ್ನ ಕಸ್ಟಮೈಸ್ ಮಾಡಿ ಇಷ್ಟು ಕ್ಲೈಂಟ್ ಟ್ರಾನ್ಸ್ಫಾರ್ಮೇಷನ್ ಮಾಡಿರೋದು. ಬಟ್ ಹೌದು, ನಿಮಗೆ ಬೊಜ್ಜು ಕರಗಿಸಕ್ಕೆ ವರ್ಕೌಟ್ ಬೇಕು, ಲೈವ್ ವರ್ಕೌಟ್ ಇದೆ, ಅದನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಲೈವ್ ವರ್ಕೌಟ್ ಸೆಷನ್ ಮಾಡ್ತೀವಿ. ಸೊ ಇಟ್ ಇಸ್ ಆಲ್ ಆನ್ಲೈನ್ ಟ್ರಾನ್ಸ್ಫಾರ್ಮೇಷನ್. ಸೊ ನಿಮಗೆ ಟ್ರಾನ್ಸ್ಫಾರ್ಮ್ ಆಗಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ಫಿಲ್ ಮಾಡಿ ಡೀಟೇಲ್ಸ್ ಕಳಿಸಿ, ಕನೆಕ್ಟ್ ಆಗಿ ಮಾಡೋಣ. ಸೀರಿಯಸ್ ಇದ್ರೆ ಕಳಿಸಿ, ಓಕೆನಾ. ಇದು ಪ್ರೊಫೆಷನಲ್ ವರ್ಕು. ಸೊ ನೆಕ್ಸ್ಟ್ ಮೂವ್ ಆನ್ ಆಗೋಣ. ನೆಕ್ಸ್ಟ್ ಇಕ್ವಿಪ್ಮೆಂಟ್ ಬಂದ್ಬಿಟ್ಟು ಇದು ಟವರ್, ಆಯ್ತಾ. ಇದರಲ್ಲಿ ಇರೋ ಇಕ್ವಿಪ್ಮೆಂಟ್ ಅಲ್ಲಿ ಇದೇ ಕಾಸ್ಟ್ಲಿಯೆಸ್ಟ್ ಇಕ್ವಿಪ್ಮೆಂಟು. ಇದರಲ್ಲಿ ಏನಾಗುತ್ತೆ ಅಂದ್ರೆ ನೀವು ಮೇಲೆ ಕೆಳಗೆ ಎಲ್ಲ ಮೂವ್ ಮಾಡ್ಬೋದು. ಮೂವ್ ಮಾಡಿದಾಗ ಏನಾಗುತ್ತೆ, ನೀವು ಬೇರೆ ಬೇರೆ ಆಂಗಲ್ ಅಲ್ಲಿ ಚೆಸ್ಟ್ ಮಾಡ್ಬೋದು, ಬೈಸೆಪ್ ಮಾಡ್ಬೋದು, ಕೇಬಲ್ ಹಾಕಿ ಬೈಸೆಪ್ ವರ್ಕೌಟು ಮಾಡ್ಬೋದು. ಸೊ ಬೇರೆ ಬೇರೆ ಫೀಚರ್ಸ್ ಇದೆ ಈ ಇಕ್ವಿಪ್ಮೆಂಟ್. ಇದು ಒಂದು ಅಂದ್ರೆ ನಂಗೆ ಆಲ್ರೌಂಡರ್ ಇಕ್ವಿಪ್ಮೆಂಟ್ ತರ, ಆಯ್ತಾ. ಟವರ್, ಕೇಬಲ್ ಸ್ಟೇಷನ್ ಟವರ್ ಅಂತ ಹೇಳ್ತಾರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ. ಮುಂದೆ ಹೋಗ್ತಾ ಇನ್ನೆರಡು ಇಕ್ವಿಪ್ಮೆಂಟ್ ಇದೆ, ಬನ್ನಿ. ಸೊ ಇಲ್ಲಿ ಬಂದ್ಬಿಟ್ಟು ಬ್ಯಾಕ್ ವರ್ಕೌಟ್ಗೆ ವೈಡ್ ಗ್ರಿಪ್, ಕ್ಲೋಸ್ ಗ್ರಿಪ್, ಅಥವಾ ಕೇಬಲ್ ಅಲ್ಲಿ ಮಾಡ್ಬೇಕಾ, ಕಂಪ್ಲೀಟ್ ಬ್ಯಾಕ್ ಬಿಲ್ಡ್ ಮಾಡ್ಬೇಕಾ, ಈ ತರ ಬ್ಯಾಕ್ ಬೆನ್ನಿಗೆ ಚೂರಿ ಹಾಕೋರು ಜಾಸ್ತಿ ಇರ್ತಾರೆ. ಸೊ ಬ್ಯಾಕ್ನ ಯಾವಾಗ ಸ್ಟ್ರಾಂಗ್ ಆಗಿಟ್ಕೊಳ್ಳಿ. ಸೊ ಅದಕ್ಕೋಸ್ಕರ ಇದು ಬ್ಯಾಕ್ ಇಕ್ವಿಪ್ಮೆಂಟ್. ರೋಯಿಂಗ್ ಅಂಡ್ ವರ್ಟಿಕಲ್ ಪುಲ್, ಹಾರಿಜಾಂಟಲ್ ಪುಲ್ಗೋಸ್ಕರ. ಇದು ನಾವು ಕೇಬಲ್ ಅಲ್ಲೂ ಮಾಡ್ಬೋದು, ಬಟ್ ನನಗೆ ವೇಟ್ಸ್ ಜಾಸ್ತಿ ಬೇಕು ಅಂತ ನಾನು ಅದನ್ನ ಇಟ್ಕೊಂಡಿರೋದು. ತುಂಬಾ ಇಂಪಾರ್ಟೆಂಟ್ ಇಕ್ವಿಪ್ಮೆಂಟ್. ಅಗೇನ್ ದಿಸ್ ಇಸ್ ಅ ಪರ್ಸನಲ್ ಜಿಮ್, ನನ್ನ ಪರ್ಸನಲ್ ಜಿಮ್ ಇದು ಕಮರ್ಷಿಯಲ್ ಜಿಮ್ ಅಲ್ಲ. ಅದಕ್ಕೆ ನಂಗೆ ಹೇಗೆ ಬೇಕು ಹಾಗೆ ಮಾಡಿರೋದು ಸ್ನೇಹಿತರೆ. ನಿಮಗೂ ಬೇಕು ಅಂತ ಹೇಳಿದ್ರೆ ನೀವು ಮಾಡ್ಕೋಬಹುದು. ಇನ್ನೊಂದು ಇಕ್ವಿಪ್ಮೆಂಟ್ ಲೆಗ್ಸ್, ತುಂಬಾ ಇಂಪಾರ್ಟೆಂಟ್. ಅಲ್ಲಿ ಕಾಂಪೌಂಡ್ ಮೂವ್ಮೆಂಟ್ ಆಗುತ್ತೆ, ಡಂಬಲ್ಸ್ ಅಲ್ಲಿ ಲಂಜಸ್ ಮಾಡ್ಬೋದು. ಬಟ್ ಈ ಮೆಷಿನ್ ಅಲ್ಲಿ ಮಲಕ್ಕೊಂಡು ಹ್ಯಾಮ್ಸ್ಟ್ರಿಂಗ್ ಕರ್ಲ್ಸ್ ಮಾಡ್ಬೋದು, ಮತ್ತೆ ಕೂತ್ಕೊಂಡು ಎಕ್ಸ್ಟೆನ್ಷನ್ ಮಾಡ್ಬೋದು. ಎಕ್ಸರ್ಸೈಸ್ ಯಾವ ತರ ಎಕ್ಸರ್ಸೈಸ್ ಅಂತ ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಓವರ್ ಆಲ್ ಲೆಗ್ಸ್ ಆಯ್ತು, ಬ್ಯಾಕ್ ಆಯ್ತು, ಶೋಲ್ಡರ್ ಆಯ್ತು, ಚೆಸ್ಟ್ ಆಯ್ತು, ಬೇರೆ ಏನಿದೆ ಗ್ಲೂಟ್ಸಿಗೆ ವೇಟ್ಸ್ ಅಲ್ಲಿ ಮಾಡ್ಬೋದು, ಆಬ್ಸ್ಗೆ ಬಾಡಿ ವೇಟ್ ಅಲ್ಲಿ ಮಾಡ್ಬೋದು. ಸೊ ಕಂಪ್ಲೀಟ್ ನಂಗೆ ಏನೇನು ಮಸಲ್ ಗ್ರೂಪ್ ಹಿಟ್ ಮಾಡಬೇಕಲ್ಲ, ಆ ಇಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟಿದ್ದೀನಿ. ಸ್ವಲ್ಪ ಲೈಟಿಂಗ್ ಎಲ್ಲ ಮಾಡಿ ಶೂಟಿಂಗ್ಗೆ ಚೆನ್ನಾಗುತ್ತೆ, ಕಾಂಟೆಂಟಿಗೆ ಅಥವಾ ನಮ್ಮ ಕ್ಲೈಂಟ್ಸಿಗೆ ನಾವು ಏನು ಮಾಡ್ತೀವಿ ಅಂದ್ರೆ, ಕೆಲವರಿಗೆ ಎಕ್ಸರ್ಸೈಸ್ ಗೊತ್ತಾಗಲ್ಲ ಹೇಗೆ ಮಾಡೋದು ಅಂತ. ಸೊ ನಾನು ಇಲ್ಲಿ ಟ್ಯುಟೋರಿಯಲ್ ಮಾಡಿ ಯಾವ ಥರ ಮಾಡೋದು ಅಂತ ಕಳಿಸ್ತೀನಿ. ಸೊ ದಟ್ ಅವ್ರು ಫಾಲೋ ಮಾಡ್ಬೋದು, ಅವ್ರು ಕಲಿತಾರೆ. ನಂದು ಮೇನ್ ಗೋಲ್ ಏನು ಗೊತ್ತಾ ಸ್ನೇಹಿತರೆ, ನೀವು ಒಂದು ಟ್ರೈನರ್ ಮೇಲೆ ಯಾವಾಗಲೂ ಡಿಪೆಂಡ್ ಆಗಿರಬಾರ್ದು. ಈಗ ನಮ್ಮ ಪ್ರೋಗ್ರಾಮ್ ಯಾರು ಕ್ಲೈಂಟ್ಸ್ ಬರ್ತಾರೆ, ಅವ್ರು ನಮ್ಮ ಜೊತೆ ಟ್ರಾನ್ಸ್ಫಾರ್ಮ್ ಆಗ್ತಾರೆ. ಅದಾದ್ಮೇಲೆ ಅವರಿಗೆ ನಾಲೆಜ್ ಬಂದ್ಬಿಡುತ್ತೆ, ಮತ್ತೆ ಅವ್ರು ಅವರಷ್ಟಕ್ಕೆ ಮೇಂಟೈನ್ ಮಾಡಿಬಿಡ್ತಾರೆ. ಒಂದ್ಸತಿ ಅವ್ರು ಕಲ್ತ್ರೆ ಮುಗೀತು. ಯಾಕಂದ್ರೆ ಅವ್ರು ಬಾಡಿ ಬಿಲ್ಡರ್ ಆಗಬೇಕು ಅಂತಿಲ್ಲ. ನಮ್ಮ ಕ್ಲೈಂಟ್ಸ್ ಯಾರು ಬಾಡಿ ಬಿಲ್ಡರ್ ಇಲ್ಲ, ಲೈಫ್ ಸ್ಟೈಲ್ ಫಿಟ್ ಆಗಿರಬೇಕು, ಹೆಲ್ದಿ ಆಗಿರಬೇಕು, ಚೆನ್ನಾಗಿ ಕಾಣಬೇಕು, ಹ್ಯಾಂಡ್ಸಮ್ ಆಗಿ ಕಾಣಬೇಕು. ಯಾಕೆ ಗೊತ್ತಾ, ಇದೆಲ್ಲ ಮಾಡೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಫೈನಾನ್ಷಿಯಲ್ ಸ್ಟೇಟ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಮೈಂಡ್ ಸೆಟ್ ಇಂಪ್ರೂವ್ ಆಗುತ್ತೆ,
ನೀವೇನು ಯೋಚನೆ ಮಾಡ್ತೀರಾ ನಿಮ್ಮ ಹೆಲ್ತ್ ಬಗ್ಗೆ ಅದು ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ಫಿಟ್ನೆಸ್ ಇಸ್ ಈಕ್ವಲ್ ಟು ಡಿಸಿಪ್ಲಿನ್. ಡಿಸಿಪ್ಲಿನ್ ನಿಮ್ಮ ಲೈಫಲ್ಲಿ ಯಾವಾಗ ಬಂತು ಆಗ ಎಲ್ಲ ಮೇಲೆ ಹೋಗುತ್ತೆ, ಎಲ್ಲ ಕೆಲಸದಲ್ಲಿ ಡಿಸಿಪ್ಲಿನ್ ಬರುತ್ತೆ. ಈಗ ನಾನಿರಲಿ ನನ್ನ ಟೀಮ್ ಅವರು ಎಲ್ಲರೂ ಫಿಟ್ ಆಗಿದ್ದಾರೆ. ಯಾಕೆ ಗೊತ್ತಾ? ಬಿಕಾಸ್ ಆಫ್ ಡಿಸಿಪ್ಲಿನ್. ನಿಮಗೂ ಟ್ರಾನ್ಸ್ಫಾರ್ಮ್ ಆಗಬೇಕು, ಫಿಟ್ ಆಗಿರಬೇಕು ಅಂತ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ದಿಸ್ ವಾಸ್ ಮೈ ಜಿಮ್ ಟೂರ್ ಅಂಡ್ ವೆರಿ ಇಂಪಾರ್ಟೆಂಟ್. ಬನ್ನಿ ಇಲ್ಲಿ ನೋಡಿ, ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಇಲ್ಲಿದೆ, ಯೂಟ್ಯೂಬ್ ಚಾನಲ್ ಇದೆ, ನೀವು ಅಲ್ಲಿ ಫಿಟ್ನೆಸ್ ಬಗ್ಗೆ ಕಂಪ್ಲೀಟ್ ವಿಡಿಯೋ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ವರ್ಷದಿಂದ 4-5 ವರ್ಷದಿಂದ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಅದೇ ತರ ಇಲ್ಲಿ ಶ್ರವಣ್ ಬ್ರೋಗೆ ಸಪೋರ್ಟ್ ಮಾಡಿ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ತುಂಬಾ ಥ್ಯಾಂಕ್ಸ್. ನಿಮ್ ಸಪೋರ್ಟ್ ಇಂದಲೇ ನಾವು ಗ್ರೋ ಆಗೋದು, ನಿಮ್ಮಿಂದ ನಾವು. ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಯ್ತು. ತುಂಬಾ ಜನ ಜಿಮ್ ಬಗ್ಗೆ ಕೇಳ್ತಿದ್ರು. ಸೊ ನಾನು ಯಾರನ್ನ ಆಫ್ಲೈನ್ ಟ್ರೈನ್ ಮಾಡಿದ್ರೆ ಇಟ್ಸ್ ಆಲ್ ಆನ್ಲೈನ್ ಟ್ರಾನ್ಸ್ಫಾರ್ಮೇಶನ್. ಓಕೆನಾ? ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಹೇಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ.